ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಏನಪ್ಪಾ ವ್ಲಾಗ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋದ ಅನ್ಕೊಂಡಿದೀನಿ. ಆಲ್ರೆಡಿ ಇವಾಗ 7 o'clock ಸಂಜೆ ಆಗಿದೆ, ಬೆಳಿಗ್ಗೆ ಅಲ್ಲ. ವ್ಲಾಗ್ನ ಮಾಡೋದ ಅಂತ ಯಾಕೋ ಅನ್ನಿಸ್ತಾ ಇತ್ತು. ತುಂಬಾ ದಿನದಿಂದ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಮಾಡೋದಿಕ್ ಆಗಿಲ್ಲ. ನಿಮಗೂ ಗೊತ್ತು, ನಮ್ಮ ಅಜ್ಜಿ ತೀರೋದ್ರು. ಅವಾಗಿಂದ ನಾನು ವ್ಲಾಗ್ನ ಸ್ಟಾಪ್ ಮಾಡ್ಬಿಟ್ಟೆ. ನನ್ನ ನಾದಿನಿ ಬರ್ಡೇ ಮಾಡಿದ್ವಿ, ನಿಮ್ಗೆಲ್ಲರಿಗೂ ಗೊತ್ತು. ಸೊ ಅದು ಅಲ್ಲಿಂದ ಸ್ಟಾರ್ಟ್ ಮಾಡಿದ ವ್ಲಾಗ್ ಅಂತ ಅನ್ಕೊಂಡೆ. ಬಟ್ ಯಾವ್ದೇ ಕಾರಣಕ್ಕೆ ಮಾಡೋದಿಕ್ ಆಗ್ಲಿಲ್ಲ, ತುಂಬಾನೇ ಕಷ್ಟ ಆಗೋಯ್ತು. ಹಾಗೇನೆ ಆಮೇಲೆ ನಾನು ಫೋಟೋ ಶೂಟ್ ಅಲ್ಲೂ ಕೂಡ ವ್ಲಾಗ್ ಮಾಡೋದ ಅಂತ ಅನ್ಕೊಂಡ್ವಿ, ಬಟ್ ಅವಾಗ್ಲೂ ಕೂಡ ಆಗ್ಲಿಲ್ಲ. ಅದೇ ಲಾಸ್ಟ್ ಮಾಡಿದೆ. ಆಮೇಲೆ ಇದ್ದಿದ್ದೆ ಮಾಡೋದ ಅಂತ ಹೇಳ್ಬಿಟ್ಟು ಸೊ ಇನ್ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋದ ಅನ್ಕೊಂಡಿದ್ದೀನಿ. ತುಂಬಾ ಜನ ಕೇಳ್ತಿದ್ರಿ, ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ ಮಾಡಿ ಅಕ್ಕ, ಪ್ಲೀಸ್ ವ್ಲಾಗ್ ಮಾಡಿ ಅಕ್ಕ ಅಂತ DM ಮಾಡ್ತಿದ್ರಿ ಅಥವಾ ಕಾಮೆಂಟ್ ಮಾಡ್ತಿದ್ರಿ. ನಾನು ನೋಡ್ತಿದ್ದೆ, ಬಟ್ ಬೇಜಾರಾಗ್ತಿತ್ತು. ಇವ್ರು ಎಷ್ಟು ಕೇಳಿದ್ರು ನಾನು ಮಾಡೋದಿಕ್ ಆಗ್ತಿರ್ಲಿಲ್ಲ ಅಂತ. ಇವತ್ತಿಂದ ಮಾಡದ ಅಂತ ಅನ್ಕೊಂಡಿದೀನಿ. ಶಾರ್ಟ್ ಆದ್ರೂ ಪರವಾಗಿಲ್ಲ, ಲಾಂಗ್ ಫಾರ್ಮೆಟ್ ಆದ್ರೂ ಪರವಾಗಿಲ್ಲ, ಮಾಡದ ಅಂತಾನೆ ಮಾಡ್ತಾ ಇದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರಿ ಆ ತರ. ಈಗ ಆಲ್ರೆಡಿ 7 o'clock ಆಗಿರೋದ್ರಿಂದ ಈಗ ತಾನೇ ಅಮ್ಮ ಕಾಫಿ ಕೊಟ್ರು, ಕಾಫಿನ ಕುಡಿತಾ ಇದೀನಿ. ಸೊ ಈಗ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಯವ್ರು ಬರ್ತಾರೆ ಇವತ್ತು. ನಿನ್ನೆ ಆ ಪಾಪನ ಊರಿಗೆ ಕಳ್ಸಿದ್ದೆ, ಇವತ್ತು ಕರ್ಕೊಂಡ್ ಬರ್ತಿದ್ದಾರೆ. ಅವರು ಕೂಡ ಬರ್ತಿದ್ದಾರೆ. ಆಲ್ರೆಡಿ ಚಿಕನ್ ತಂದಿದ್ರೆ. ಇವಾಗ ಮಾಡದ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನ್ ಮಾಡೋದು ತುಂಬಾ ಇಷ್ಟ ಅವರಿಗೆ, ಸೊ ನಾನೇ ಮಾಡ್ತಾ ಇದೀನಿ. ಅಮ್ಮ ಕೈಮಾ ಮಾಡ್ತಿದ್ದಾರೆ. ಬನ್ನಿ ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಹೀಗೆ ವಿಡಿಯೋನ. ಇವಾಗ ಪೆಪ್ಪರ್ ಚಿಕನ್ ರೆಡಿ ಮಾಡ್ಕೋದ. ಪೆಪ್ಪರ್ಗೆ ಚಿಕನ್ ಸಾಕಲ್ಲ ಹಚ್ಕೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತೆ ನಿಂಬೆಹಣ್ಣು, ಹಾಗೆ ಕರಿಬೇವನ್ನ ತಗೊಂಡಿದ್ದೀನಿ. ಏನ್ ಮಾಡೋದಕ್ಕೆ, ಪೆಪ್ಪರ್ ಮಾಡೋದಕ್ಕೆ. ಬನ್ನಿ ಮಾಡೋಣ. ನಾವಿಲ್ಲಿ ಅಡ್ಗೆ ಮನೇಲಿ ಮಾಡೋದಿಲ್ಲ, ಯಾಕಂದ್ರೆ ಹಿಂದೆ ಬ್ಯಾಕ್ ಸೈಡ್ ದೇವಸ್ಥಾನ ಇದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಮಾಡಲ್ಲ, ಹೊರಗಡೆ ಮಾಡ್ತೀವಿ. ಫಸ್ಟ್ ಗ್ಯಾಸ್ ಹಚ್ಕೊಂಡಿದೆ. ಇವಾಗ ಎಣ್ಣೆಯನ್ನು ಹಾಕಿ ಓಣ. ಸೊ 2 kg ಸಾಕಲ್ವಾ, ಇಷ್ಟು ಹಾಕು. ನಾನು ಫಸ್ಟ್ ಎಣ್ಣೆ ಬಿಟ್ಟಿದ್ದೆ. ಇವಾಗ ಚಿಲ್ಲಿ ಹಾಕದ. ಸಿಡಿತೈತೆ ಗುರು. ಆದ್ಮೇಲೆ ಈರುಳ್ಳಿ ಹಾಕೊಳ್ಳೋದ. ಬೆಳ್ಳುಳ್ಳಿ ಚೆನ್ನಾಗಿ. ತುಂಬಾ ಜನ ಕೇಳ್ತಿದ್ರು ಗೈಸ್, ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀರಾ ಅಕ್ಕ ಅಂತ. ಮೇ ಬಿ ಇವತ್ತು ಕಾಲ ಕೂಡ ಬಂದಿದೆ. ಏನ್ ಮಾಡಿದ ವಯಸ್ಸು ಎಲ್ಲ ಈ ಬಾಣಂತನದಲ್ಲಿ ತಿನ್ನು ಮಲ್ಕೋ ಅಷ್ಟೇನೇ ಕೆಲಸ ಇರುತ್ತೆ. ಏನ್ ಕಂಟೆಂಟ್ ಇರುತ್ತೆ ಅಂತ ಬ್ಲಾಗ್ ಮಾಡೋದಕ್ಕಾಗುತ್ತೆ ಅಂತ ಅನ್ನಿಸ್ತಿತ್ತು. ಬಟ್ ಇಲ್ಲ, ಮಾಡ್ಲೇಬೇಕು ಅಂತ ಇವತ್ತು ಮಾಡ್ತಿದ್ದೀನಿ. ಇಷ್ಟು ಕರಿ ಲೀವ್ಸ್ ಹಾಕೊಳ್ಳೋದ. ಈರುಳ್ಳಿ ಹಾಕೊಳ್ಳೋದ. ಈರುಳ್ಳಿ ಫ್ರೈ ಆಗಿ ಚೆನ್ನಾಗಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದ. ಸ್ವಲ್ಪ ಆಪ್ಷನಲ್ ಇದು, ನಾನು ಆಪ್ಷನಲ್. ನಾನು ಇದನ್ನ ಪ್ರತಿಯೊಂದಕ್ಕೂ ಹಾಕ್ತೀನಿ. ಅಂದ್ರೆ ಇದು ಯಾವಾಗ ಮಾಡಿದಾಗೂ ಹಾಕ್ತೀನಿ. ಬಟ್ ಇದು ಹಾಕದೆ ಇದು ನಡೆಯುತ್ತೆ, ಆದ್ರೆ ಇದು ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹಾಕ್ತಿದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋದ. ಪೆಪ್ಪರ್ ಹಾಕ್ಬೇಕು, ಬಟ್ ಇನ್ನು ಪೆಪ್ಪರ್ ಪುಡಿ ಮಾಡ್ತಾ ಇದ್ದಾರೆ, ಗ್ರೈಂಡ್ ಮಾಡ್ತಾ ಇದ್ದಾರೆ. ಪೆಪ್ಪರ್ ರೆಡಿ ಆಯ್ತು. ಸೊ ಪೆಪ್ಪರ್ ಹಾಕ್ತಿದ್ದೀನಿ ಸ್ವಲ್ಪ. ಇರಮ್ಮ, ಫಸ್ಟ್ ಪೆಪ್ಪರ್ನ ಫ್ರೈ ಮಾಡ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಹಾಕೊಳ್ಳೋದ. ಚಿಕನ್ ಕೊಡಮ್ಮ. ಫ್ರೈ ಆಯ್ತು ಸ್ವಲ್ಪ. ಈಗ ಚಿಕನ್ ಹಾಕೊಳ್ಳೋದ. ಈಗ ಉಪ್ಪು ಹಾಕ್ತಾ ಇದೀನಿ. ಈಗೆಲ್ಲ ಮುಗ್ದಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದನ್ನ ಹಂಗಂಗೆ ತಿರ್ಕೊಳ್ಳೋದು. ಲಾಸ್ಟ್ ಅಲ್ಲಿ ಏನಾದ್ರು ಖಾರ ಉಪ್ಪು ಬೇಕು ಅಂದ್ರೆ
ಪೆಪ್ಪರ್ನ ಲಾಸ್ಟಲ್ಲಿ ಹಾಕೋಬಹುದು. ಲಾಸ್ಟಲ್ಲಿ ನಿಂತ್ಕೊಳ್ಳೋದು. ಫಸ್ಟ್ ಇದು ಎಲ್ಲ ಸುಂಡಿ ಎಲ್ಲ ಹಸಿ ಸ್ಮೆಲ್ ಅದೆಲ್ಲ ಹೋಗ್ಲಿ. ಚಿಕನ್ ಸ್ಮೆಲ್ ಎಲ್ಲ ಹೋದಾದ್ಮೇಲೆ ಉಪ್ಪು ಬೇಕು ಅಂದ್ರೆ ಖಾರನ ಪೆಪ್ಪರ್ನ ಆಮೇಲೆ ಆ್ಯಡ್ ಮಾಡ್ಕೋಬಹುದು. ಸೊ ಹಾಕ್ತಾ ಇದೆ. ಆಲ್ರೆಡಿ ನೀನು ಅರ್ಧ ಭಾಗ ಮುಗೀತು, ಆಲ್ರೆಡಿ ಸುಳ್ತಾ ಇದೆ. ಇದು ತುಂಬಾನೇ ಒಳ್ಳೇದು ಬಾಣಂತಿಗೂ ಅಷ್ಟೇ. ಏನಕ್ಕೆ ಅಂತ ಅಂದ್ರೆ ಮೆಣಸಿನನ್ನ, ಬೆಳ್ಳುಳ್ಳಿ ಬಜ್ಜಿ ಏನೇನೋ ಸಮಥಿಂಗ್ ಹಳ್ಳಿ ಕಡೆ ಮಾಡ್ತಾರೆ. ಇದಕ್ಕೂ ಬೆಳ್ಳುಳ್ಳಿ ಮೆಣಸು ಅಥವಾ ಕರ್ಬೇವು ಎಲ್ಲ ಆಗಿರೋದ್ರಿಂದ ಇದು ತುಂಬಾ ಒಳ್ಳೇದು. ಅದಕ್ಕಿಂತ ಮೊದಲಾಗಿ ಈ ವೆದರ್ ಅಲ್ಲಿ ತುಂಬಾನೇ ಎಲ್ಲರಿಗೂ ಕೋಲ್ಡ್ ಆಗ್ತಿರುತ್ತೆ. ಈ ಮೆಣಸ್ ಪೆಪ್ಪರ್ ಎಲ್ಲ ಬೀಳ್ತು ಅಂತಂದ್ರೆ ಕೋಲ್ಡ್ ಎಲ್ಲ ಬೇಗ ಗುಣ ಆಗುತ್ತೆ. ಸೊ ಇದು ತುಂಬಾ ಒಳ್ಳೇದು. ಚಿಕನ್ ನಲ್ಲಿ ಈ ರೆಸಿಪಿ ನನಗಂತೂ ತುಂಬಾನೇ ಇಷ್ಟ. ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬಾನೇ ಇಷ್ಟ ಈ ರೆಸಿಪಿ. ಸೊ ಅದಕ್ಕೋಸ್ಕರ ಈ ರೆಸಿಪಿನ ಇವತ್ತು ಮಾಡ್ತಿದ್ದೀನಿ. ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಮ್ಮೆ ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೇಗಿತ್ತು ಅಂತ. ಇವಾಗೇನೋ ಅವ್ರು ಬರೋ ಟೈಮ್ ಆಯ್ತು, ಆಲ್ರೆಡಿ ಇದು ಮುಗ್ದಿದೆ. ಸೊ ಇವಾಗ ಅರ್ಧ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಸೊ ಬಂದ್ರು. ಯಪ್ಪ ಅವ್ರ ಹೇರ್ ಸ್ಟೈಲ್ ನೋಡಿ ಗೈಸ್, ಎಷ್ಟು ನನ್ ಪ್ರೆಗ್ನೆಂಟ್ ಆದಾಗ ಹೇರ್ ಬಿಟ್ಟಿರೋದು ಸೂತ್ಕ ಅಂತ ಹೇಳ್ಬಿಟ್ಟು ಇನ್ನೂ ಹೇರ್ ಕಟ್ಟು ಮಾಡ್ಸಿಲ್ಲ, ಮುಡಿ ಕೊಡೋದ ಅಂತ ಇದ್ರು. ಸೂತ್ಕ ಇನ್ನೂ 1 ವರ್ಷ ಆಗಿಲ್ಲ ನಮ್ಮ ಅಜ್ಜಿ ತಿರೋಗಿ ಅಂತ ಹೇಳ್ಬಿಟ್ಟು ಇನ್ನೂ ಹೇರ್ ಕಟ್ ಏನು ಮಾಡ್ಸಿಲ್ಲ. ನೋಡಿ ಹೇಗ್ ಕಾಣಿಸ್ತಿದ್ದಾರೆ ಅಂತ ತೋರಿಸ್ತೀನಿ ಅವ್ರನ್ನ. ಪಾಪು ಎಲ್ಲಿ? ಅಯ್ಯೋ ನಿಮ್ ಕೂದ್ಲು ನೋಡಿ. ಆದ್ರೂ ಕೂದಲು ಏನಿದು? ಓ ಬರ್ಗರು, ಮಿಲ್ಕಿ ಬಾರು, ಚಾಕ್ಲೇಟ್ಸು, ಬಾದಾಮಿ ಎಲ್ಲೋದ್ರು. ಸೊ ವಾಷಿಂಗ್ ಮಿಷಿನ್ ತರಿಸ್ತಿದ್ವಿ. ಅಲ್ಲಿಗೆ ಮಾಡ್ಬಿಡಿ. ಇಲ್ಲೇ ನಮ್ಮ ಅಮ್ಮನ ಖುಷಿ ನೋಡಿ ಗೈಸ್, ಖುಷಿನೋ ಹಿಡಿಯಕ್ಕಾಗ್ತಾ ಇಲ್ಲ. ಭಾಗ್ಯ ಮುನ್ನ ಚಿಕ್ಕದೇ ಸಾಕಾಗಿತ್ತು ಅಂತ ಹೇಳಿ, ಚಿಕ್ಕದು ಇಬ್ರಿಗೆ ಸಾಕು ಅಂತ ಹೇಳಿ ಚಿಕ್ಕ ವಾಷಿಂಗ್ ಮಿಷಿನ್ ನ ತರಿಸ್ದೆ. ಅನ್ಬಾಕ್ಸಿಂಗ್ ಮಾಡೋದ? ತೋರ್ಸಿ ಆಯ್ತು. ಇರ್ಲಿ ತೋರ್ಸಿ ಆಯ್ತು. ಅಂಗಡಿಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾರೆ. ಬಾಚ್ಲಾ ನೀವು ನಾನು ಕೊಟ್ಟಿರೋ ಪರ್ಫ್ಯೂಮ್ ತಾನೆ? ಸುಳ್ಳು ಇದು ಶುದ್ಧ ಸುಳ್ಳು. ಹಿಂದೆ ಬಿಡು. ಥೂ ಚೆನ್ನಾಗ್ ಕಾಣಲ್ಲ. ಹಿಂದಕ್ಕೆ ಹಾಕ್ತೀನಿ ಬಿಡಿ ಫುಲ್ಲು. ಬೇಡ ಥೂ ಹಸೆ ಕಾಣ್ತದ. ಹಿಂದೆ ಇರ್ಬೇಕಣಮ್ಮ. ಬಿಡ 4 ಗಂಟೆ ಇಟ್ಕೊಳಕಣ. ಎಲ್ಲಿ ಬಿಡಿ ನಾನು ಹಾಕ್ತೀನಿ. ಬಾಚ್ಲಾ? ಅಯ್ಯೋ ಬೇಡ ಬೇಡ. ಅಯ್ಯಪ್ಪ ಏಕೆ ನಿಧಾನ ಬರ್ತೀನಿ. ಬೇಡ ಏನ್ ಸ್ಮೂತ್ ಕೂದಲ. ಹಿಂದೆ ಹಸ ಕಾಣುತ್ತೆ ಕಣ. ಬೇಡ ನನಗೆ ನೆನ್ನೆ ಹಾಕಿದಂಗ ಹಾಕಿ. ನಾನು ಅದಕ್ಕೆ ಬಾಚ್ತೀನಿ ಅಂದಿದ್ವಿ. ಅಪ್ಪ ಈ ಬಾಚಣಿಗೆಲ್ ಬಾಚ್ತೀನಿ. ನೋಡ್ದಾ ಮುಂದೆ ಅಂಟ್ಕೊಂಡವೆ, ಗಂಟೆ ಆಗ್ಬಿಟ್ಟವೆ. ಹಂಗನ ಕೊರ್ಕ ಹಂಗಂದ್ರೇನು?
ಮೇಡಮ್ ಮೇಡಮ್ ಮುಂದೆ ಎಣ್ಣೆ ಸಲ ಹೊಡಾಕ್ಬೇಕಾಯ್ತು ಕಡೆ ಬಿಡ ಚೆನ್ನಾಗಿ ಇವನು ಒಂದೊಂದಿನ ಒಂದೊಂದರ ಕಾಣಿಸ್ತಾನೆ ಕಣ ತಿರ್ಗು ಎದ್ರಿಕಾಗ್ಬಿಟ್ಟಾರ ಯಾರಾದ್ರೂ ತೋರ್ಸಿ ಒಂಚೂರು ಅದ್ರಲ್ಲಿ ಬಚ್ಬಿಡಿ ಇದ್ರಲ್ಲಿ ಬಚ್ಚಿ ಅಕ್ಕ ಹಿಂದೆ ಶಿವ ಇನ್ನು 3 ತಿಂಗಳು ಇಲ್ಲಿವರೆಗೂ ಬರ್ತದೆ ರೀ ಹಾಯ್ ಮಾಡು ಹಾಯ್ ತಿರುಗಿ ಹೆಣ್ಮಕ್ಳು ಇದ್ದಂಗ ಐತೆ ಕೂದಲು ಇಷ್ಟ ಸ್ಟ್ರೈಟ್ನಿಂಗ್ ಮಾಡಿದ್ರೆ ರೀ ನಿಮ್ದು ಎಲ್ಲಿ ತನಕ ಬರುತ್ತೆ ಗೊತ್ತಾ ಇಲ್ಲಿವರೆಗೂ ಬರುತ್ತೆ ರಿಂಕಲ್ಸ್ ಇರೋದಕ್ಕೆ ಹಿಂಗಿರೋದು ಏನು ನಿಲ್ಸು ಹಾಯ್ ಮಾಡೋದ್ ನಿಲ್ಸು ಈಗ ಹೇಳು ಆಯ್ತು ಅಲ್ಲಿ ನೋಡು ಪಪ್ಪ ಏನದು ಏನ್ ಮಿಷಿನು ನೀನ್ ಬರಿಯಲ್ವಲ್ಲ ಅವಾಗ ಒಳಗಡೆ ಹಾಕ್ಬಿಟ್ಟು ತಿರುಗಿಸ್ಬಿಡೋದು ಏನಂದ್ಲು ಪಾಪು ಹತ್ರ ನಾನು ಹಾಲು ಕುಡ್ಸಲ್ವಾ ಯಾವಾಗ ನೋಡಿದ್ದೆ ತೆಗ್ದು ಕೊಟ್ಟ ಅಂದ್ರ ಹಂಗೇನೆ ಬಟ್ಟೆ ಬುಕ್ ಮಾಡಿದ್ರ ಕ್ಯಾನ್ಸಲ್ ಆಗಿದೆ ಪಾಪ ಬಿಡು ನನಗೆ ಮಮ್ಮಿ ಕೊಡ್ತೀನಿ ಮಮ್ಮಿ ಬುಕ್ ಮಾಡಿದ್ರೆ ಬೇಡ ಮಮ್ಮಿ ಕೈ ಕೊಡ್ಬೇಡಿ ಮಮ್ಮಿ ಕೈಯಲ್ಲಿ ಕೊಟ್ರೆ ಪಾಪ ಫ್ರಾಕ್ ಬುಕ್ ಮಾಡ್ತಾರೆ ಬೇಡ ಅಂದ್ರೆ ಅವರೇ ತಗೊಡ್ತಾರೆ ಬಟ್ಟೆ ಆಕಾಶದಲ್ಲಿ ಇನ್ನೊಂದ್ಸತಿ ಏನಾದ್ರು ಕೇಳಿ ನಿನ್ನ ಮಮ್ಮಿ ನನ್ಗೆ ಅದ್ ಬೇಕು ಅಂತ ಅವಾಗ ಮಾಡ್ತೀನಿ ಆಯ್ತು ಪಪ್ಪ ಹೋದ್ಮೇಲೆ ನಾಳೆ ಎಷ್ಟೊತ್ತವರೆಗೂ ನಾಳೆ ಬೆಳಿಗ್ಗೆವರೆಗೂ ಆಮೇಲೆ ಸ್ಕೂಲಲ್ಲಿ ಯಾಕೆ ಬೇಕು ಅಂತ ಹೇಳ್ತಾರೆ ಅಂತ ಕೇಳಿ ಸಂಜೆ ಸ್ಕೂಲಲ್ಲಿ ಪಾಪ ಯಾರು ಬೇಕಂತ ಪಾಪ ನಾನಿದ್ರೆ ಪಪ್ಪ ಅವ್ರ ಮ್ಯಾಮೇ ಹೇಳಿದ್ದು ಮಮ್ಮಿ ಬೇಕು ಅಂತ ಹೇಳ್ಕೊಳಂತೆ ಪಪ್ಪ ಬೇಕು ಅಂತ ಏನಲ್ಲ ಏನಂತ ಹೇಳ್ತಿ ಏನಂತ ಹೇಳಳ್ತಿ ಹೇಳು ಹಿಡ್ಕೊಂಡ್ ಮಾತಾಡು ಏನಂತ ದೂರ ಇಟ್ಕೊಂಡ್ ಮಾತಾಡು ಕುಡಿಲಿ ಅದನ್ನ ಕೊಡು ಅಂದೆ ಆಯ್ತು ಮಾತಾಡ್ಬಿಡ ಹೇಳು ಮಾತಾಡಲ್ಲ ಬಿಡಮ್ಮ ಲೇ ಆಯ್ತು ಹೇಳಿ ತಗೋ ಇಟ್ಕೊ ನೀ ತಗೋ ಆಯ್ತು ತಗೋ ಬೇಡ ಲೇ ಹೇಳು ತಗೋ ಆಯ್ತು ನೀವೇ ಮಾಡಿಕೊ ಹೇಳಲ್ಲ ನೀವೇ ಮಾಡಿಕೊ ಬೇಡ ಹೋಗಿಲೆ ಇವಾಗ ಕನ್ನಡ ನೋಡ್ಕೋಲ್ಲ ಇನ್ಮೇಲೆ ನಾನು ನನ್ನ ಮಗಳು ತಗೋತೀನಿ ನೀನು ತಗೊಳಲ್ಲ ನನ್ನ ಮಗಳಿಗೆ ಬುಕ್ ಮಾಡ್ತೀನಿ ಆಯ್ತಾ ನಿಜ ಕಣೆ ಆಯ್ತು ನೋಡೋಣ ಇನ್ನೊಂದ್ಸತಿ ಏನಾದ್ರು ಯಾಕೆ ಬುಕ್ ಮಾಡಿಲ್ಲ ನನ್ಗೆ ಅಂತ ಅಂದ್ರೆ ಆಯ್ತು ಕಣೆ ನಿನ್ ಮಾತ್ ನಡೆಯುತ್ತ ನನ್ ಮಾತ್ ನಡೆಯುತ್ತ ನೋಡೋದ ಆಯ್ತು ಆಯ್ತಾ ಆಯ್ತು ಮಗ ಮಮ್ಮಿ ಬೇಕಾ ಪಪ್ಪ ಬೇಕು ಮಮ್ಮಿಗೆ ನಾಳೆ ಬೆಳಿಗ್ಗೆವರೆಗೂ ಅನ್ಬಾಕ್ಸಿಂಗ್ ಟೈಮ್ ಚಾಕು ಇದನ್ನು ತೆಗಿಬೇಕೇನು
ಡ್ರೈ ಏನಾಗಲ್ಲ, ನಾವೇ ಜಾಸ್ತಿ 8 kg. ಪಪ್ಪ ಚೆನ್ನಾಯ್ತಾ? ರೊಟೇಟ್ ಅಂತ ಇಲ್ಲಿ 3, 6, 15, 12 ಗಾಳಿ ಹಾಕ್ಬಿಡಿ ಬವ್ವ. ಗಾಳಿ ಬಿಸಿ ಬಟ್ಟೆ ಹಾಕಿರಾ? ಬೇಡ. ಬಿಸ್ಲೆ ಬಟ್ಟೆಯ ಬಿಸ್ಲೆ. ಸೇವರ್ ವಿಡಿಯೋ ನೋಡ್ರಿ ಯೂಟ್ಯೂಬಲ್ಲಿ. ಖುಷಿನ ತಡಿಯಕ್ ಆಯ್ತಾ ಇಲ್ಲ. ಹೆಂಗಾಯ್ತು? ನನಗೆ ತುಂಬಾ ಖುಷಿ ಆಯ್ತು. ಮಾವ ಮೊನ್ನೆ ಬಂದೆ. ಮಾವ ಹೆಂಗ್ ಸ್ಪಾಟ ಕಾಣಿಸ್ತೈತಿ ಅಂತ. ತಿರ್ಗ್ಸು ಇಲ್ದೇ ಇದ್ರು ಅಂದ್ರೆ ಇದು ಒಣಸಿಕ್ಕಿಲ್ಲ ಅಷ್ಟಿಗೆ. ಮನೇಲಿ ಐತೆ ಹಾಕ್ನವಾ. ಏನು ಕೈ ಮಾಮಣ್ಣೆ ಮಾಡ್ಬೇಕಂತ ಮಾಡಿದ್ಲು, ಚೆನ್ನಾಗಿ ಬಂದಿರಲ್ಲ ಅವತ್ತು. ಯಾವ್ದು ಗಟ್ಟಿ ರಫ್ ಆಗೋಯ್ತಿಲ್ಲ ಅವತ್ತು. ಬಂದಿದ್ದೀನ ನೋಡು ಸುಮ್ಮನೆ ನಾರ್ಮಲ್ ಆಗಿ ಹಾಕಿ ಚೆನ್ನಾಗಿ ಮಾಡೋದು. ಇವಾಗಲೂ ನೋಡೋದೈತೆ ಚೆನ್ನಾಗಿರುತ್ತೆ. ಅಯ್ಯೋ ಅಯ್ಯಯ್ಯೋ ಬಿಡು, ಕಾದೋಯ್ತು. ಕಾಯ್ಲಿರು. ಕೈಮಾ 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 ಇದಂತ ಯಾರು ಇಲ್ಲ ತಾನೆ ಆಚೆ ಬಾಕ್ಲ ಮಗ. ಉಪ್ಪ ನನ್ನ ಭಯ ಹಿಡಿಯುತ್ತೆ ಅಂತ ನಾನು ಅವಾಗಲೇ ತೋರಿಸ್ದೆ. ತುಂಬಾ ದಿನ ಹೋಗಿತ್ತು ಗೈಸ್. ನೀನು ಹೇಳ್ಬಿಡ್ಬೇಡಾಯ್ತು. ಬರ್ಗರ್ ಪಿಜ್ಜಾ ಎಲ್ಲ ತಿಂದು ಪಾಪ ಚಿಕ್ಕವಳ್ದ ಏನೂ ಆಗಲ್ಲ. ಮಧ್ಯ ಚಿಕನ್ ಇದೆ, ಚೀಸ್ ಇದೆ, ಎಕ್ಸ್ಟ್ರಾ ಚೀಸ್ ಅಷ್ಟೇನೆ. ಬರ್ಗರ್ ತಿನ್ಬೇಕು. ಹೌದು, ಬ್ರೆಡ್ ಬನ್ನಿ ಎಲ್ಲ ಕೊಡ್ತಾರೆ ಗೈಸ್ ತಿನ್ನೋಕೆ. ಅದು ಎಕ್ಸ್ಟ್ರಾ ಚೀಸ್ ಒಂದಿದೆ ಅಷ್ಟೇ, ಏನೂ ಆಗಲ್ಲ. ಫಿಲ್ಟ್ರು ನಾವೇ ಫಿಲ್ಟರ್ ಮಾಡೋದು. ಅವಶ್ಯಕತೆ ಮಾಡ್ಕೊತಾರೆ ಎಲ್ಲ ಮಲ್ಕೋತಾ ಇದ್ದಾರೆ. ಸೊ ನಾವು ಮಲ್ಕೋತಾ ಇದ್ದೀವಿ. ಗುಡ್ ನೈಟ್, ಬಾಯ್ ಬಾಯ್. ಹೀಗೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಲಾಗ್ನ ಎಲ್ಲರೂ ಮಲ್ಕೊಳ್ಳಿ, ನಾವು ಮಲ್ಕೋತಾ ಇದ್ದೀವಿ. ಗುಡ್ ನೈಟ್ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದು. ಬಾಯ್ ಬಾಯ್. ಹೀಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.